ಪ್ರಧಾನಮಂತ್ರಿ ಸ್ಥಾನಕ್ಕೆ ನಮಗೆ ಭಾಳ ಗೌರವ ಇದೆ. ಈಗ ಯಾಕೆ ಮಾತಾಡ್ತಾ ಇದ್ದಾರೆ, ಯಾಕೆ ಅವ್ರ ಪಾರ್ಟಿ ಇವ್ರನ್ನ ಲೀಡ್ರನ್ನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋದನ್ನ ಯಾಕೆ ಅವ್ರ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿಲ್ಲ? ಐ ಅಪೀಲ್ ಟು ದಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್, ಇಫ್ ಈಸ್ ಸೋ ಹಾನೆಸ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್, let he expel those leaders who spoke about changing the constitution from the party. Then we can understand his loyalty to the constitution. Now, due to the election, Honorable Prime Minister is commenting on that. He should have expelled them who want to change the constitution. We have taken a oath under the name of the constitution. ನಾವು ಸಂವಿಧಾನದ ಹೆಸರಿನಲ್ಲಿ ನಾವು ಓಟ್ ತೆಗೆದುಕೊಂಡಿದ್ದೇವೆ, ಎಲೆಕ್ಷನ್ ನಿಲ್ಲಬೇಕಾದ್ರೆ ತಗೊಂಡ್ಕೊಂಡಿದ್ದೇವೆ, ಅಧಿಕಾರ ತೆಗೆದುಕೊಳ್ಬೇಕಾದ್ರೆ ನಾವು ತೆಗೆದುಕೊಂಡೋಗಿದ್ದೇವೆ. ಈಗ ಅವರು ಪಕ್ಷದಿಂದ ಅವ್ರನ್ನ ವಜಾ ಮಾಡಲಿ, ವಜಾ ಮಾಡಿದ್ರೆ ನಮಗೆ ಅವ್ರಿಗೆ ಅರ್ಥ ಆಗ್ತದೆ. ಆವತ್ತಿಂದ ಈ ವಜಾ ಮಾಡಿ ಇಡೀ ಜನ BJP ಬಂದರೆ ಸಂವಿಧಾನನ ಬದಲಾವಣೆ ಮಾಡ್ತಾರೆ, 400 ಓಟ್ ಕೊಡಿ, ಸಂವಿಧಾನ 400 ಜನ ಕೊಡಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟು ದಿನ ಮೌನವಾಗಿದ್ದು ಇಡೀ ದೇಶದಲ್ಲಿ ಜನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಡವರು ಎಲ್ಲರೂ ಕೂಡ ಸಂವಿಧಾನ ಬದಲಾವಣೆ ಆಗ್ತಾ ಇದೆ, ನಮ್ಮ ರಕ್ಷಣೆ ಹೋಗ್ತಾ ಇದೆ ಅಂತ ಕೂಗೆತ್ತ ಮೇಲೆ, ಜನ ಬದಲಾವಣೆ ಆದಮೇಲೆ ಈಗ ಈ ಮಾತನ್ನು ಆಗ್ತಾ ಇದೆ. ಇದು ರಾಜಕೀಯದ ಮಾತು. ದೇವೇಗೌಡರು ನಿನ್ನೆ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಲೋಕಸಭಾ ಚುನಾವಣೆ ಆದಮೇಲೆ ಅಂತ ಹೇಳಿದ್ರು. ದೇವೇಗೌಡರು ಎಷ್ಟು ಭವಿಷ್ಯಗಾರ ನೋಡಿದಾರೋ ನಾನು ಅಷ್ಟೇ ಭವಿಷ್ಯಗಾರರು ನೋಡಿದ್ದೆ. ಅವ್ರಿಗೆ 60 ವರ್ಷ ರಾಜಕಾರಣ ಅನುಭವ ಇರ್ಬೋದು, ನನಗೆ 40 ವರ್ಷದ ರಾಜಕಾರಣ ಅನುಭವ ಇದೆ. 136 ಪ್ಲಸ್ 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 ಸೀಟ್ ಇದೆ, ಆಯಿತಾ? ಅವ್ರು ಫಸ್ಟು ಅವ್ರ ಪಾರ್ಟಿ ಇರ್ತದಾ ಇಲ್ಲ ಅದು ಸ್ಪಷ್ಟ ಹೇಳಲಿ. ವೆದರ್ JDS ವಿಲ್ ಬಿ ಅಲೈವ್ ಆರ್ ನಾಟ್, JDS ಮರ್ಜ್ ಆಗ್ತದ, JDS ಸಪ್ರೇಟ್ ಐಡೆಂಟಿಟಿ ಆಗಿ ಇರ್ತದ, ಅದನ್ನು ಫಸ್ಟು ಆ ಜನಕ್ಕೆ, ರಾಜ್ಯದ ಜನತೆಗೆ ಅವ್ರು ತಿಳಿಸ್ಲಿ. ಯಾಕೆಂದರೆ ಅವ್ರು ಕಟ್ಟಿದಂಥ ಪಾರ್ಟಿ ಇದು. ನಾನು ಅವ್ರ ಪಾರ್ಟಿ ಬಗ್ಗೆ, ಅವರ ಲಾಯಲ್ಟಿ ಬಗ್ಗೆ ನಾನು ಕ್ವಶನ್ ಮಾಡೋದು. ಈಗ ಹೊತ್ತು ಅವ್ರ ಪಾರ್ಟಿ ಅಸ್ತಿತ್ವ ಇಲ್ಲ, ನಮ್ಮ ಸರ್ಕಾರದ ಅಸ್ತಿತ್ವ ಬಿಡಿ, ಅವ್ರ ಪಕ್ಷದ ಅಸ್ತಿತ್ವದ ಬಗ್ಗೆ ಗೌರವಾನ್ವಿತ ಗೌಡರು